ಹಾಯ್ ನಮಸ್ಕಾರ. ಬೆಂಗಳೂರು ಪ್ರಾಪರ್ಟಿ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಿಮಗೆ 800 ಸ್ಕ್ವೇರ್ ಫೀಟಲ್ಲಿ ಕಟ್ಟಿರುವಂಥ ಹೊಸ ಮನೆನ ನಿಮಗೆ ತೋರಿಸ್ತಾ ಇದ್ದೀನಿ. ಇವತ್ತು ಇದು 800 ಸ್ಕ್ವೇರ್ ಫೀಟಲ್ಲಿ ಕಟ್ಟಿದ್ದಾರೆ. ಈಸ್ಟ್ ಫೇಸು, ನಾರ್ತ್ ಡೋರು. ಬನ್ನಿ ಇವಾಗ ಒಳಗಡೆ ಹೋಗೋಣ ಪಾರ್ಕಿಂಗಿಗೆ. ನೋಡಿ, ಇದು ಸಂಪು ಕಾಣಿಸ್ತಾ ಇದೆ. ಮತ್ತು ಪಾರ್ಕಿಂಗ್ ಕೂಡ ತುಂಬ ವಿಶಾಲವಾಗಿದೆ ಪಾರ್ಕಿಂಗು. ಇದು 800 ಸ್ಕ್ವೇರ್ ಫೀಟಲ್ಲಿ ಕಟ್ಟಿರುವಂಥ ಒಂದು ಮನೆ, ಹೊಸ ಮನೆ. ನನ್ನ ಲೆಫ್ಟ್ ಸೈಡಿಗೆ ಬಂದು ನೋಡಿ, ಮೀಟ್ರ್ ಬೋರ್ಡ್ ಬಂದೈತೆ ಅಗ್ನಿಮೂಲೆ ಕಡೆ. ಮತ್ತು ಇಲ್ಲೊಂದು ನಲ್ಲಿ ಕೂಡ ಇಟ್ಟಿದ್ದಾರೆ. ಮತ್ತು ನೋಡಿ, ಇದು ಪಾರ್ಕಿಂಗ್ ಎಲ್ಲ ವಾಲ್ ಟೈಲ್ಸ್ಗಳ ಹಾಕಿದ್ದಾರೆ. ವಾಲ್ ಟೈಲ್ಸು ನೀಟಾಗಿ ನೋಡಿ. ಪಾರ್ಕಿಂಗ್ ಕೂಡ ತುಂಬ ದೊಡ್ಡದಾಗಿದೆ. ಬನ್ನಿ ಇವಾಗ ಗ್ರೌಂಡ್ ಫ್ಲೋರಲ್ಲಿರುವಂಥ ಸಿಂಗಲ್ ಬೆಡ್ರೂಮ್ ಮನೆಗೆ ಎಂಟ್ರಿ ಆಗೋಣ. ಇವಾಗ ಇದು ನಾರ್ತ್ ಡೋರ್. ಇದು ಈಗ ನಾರ್ತ್ ಡೋರಿಂದ ಎಂಟ್ರಿ ಆಗೋಣ. ಇವಾಗ ಇದು ಸಿಂಗಲ್ ಬೆಡ್ರೂಮ್ ಮನೆ. ಒಂದು ಬೆಡ್ರೂಮ್ ಇದೆ ಗ್ರೌಂಡ್ ಫ್ಲೋರಲ್ಲಿ. ನೋಡಿ, ನನ್ನ ರೈಟ್ ಸೈಡ್ಗೆ ಇದೆಲ್ಲ ಬಂದು ನಿಮಗೆ ಇದೆಲ್ಲ ಹಾಲ್. ಇದು ಎಂಟ್ರಿ ಆದ ಇಟ್ಟಿಗೆ ಲೆಫ್ಟ್ ಸೈಡಿಗೆ ಬಂದು ಅಗ್ನಿಮೂಲೆಗೆ ಕಿಚನ್ ಇದೆ. ಇದು ಅಗ್ನಿಮೂಲೆ ಕಿಚನ್ನು. ವಾರ್ಡ್ರೂಪ್ ಎಲ್ಲ ಏನು ಮಾಡಿಲ್ಲ. ವಾರ್ಡ್ರೂಪ್ ಎಲ್ಲ ಆಮೇಲೆ ಮಾಡಿಕೊಡ್ತಾರೆ. ನೋಡಿ, ಇದು ಕಿಚನ್. ಅದರ ಪಕ್ಕದಲ್ಲಿ ನಿಮಗೆ ಪೂಜಾ ರೂಮ್ ಬರುತ್ತೆ. ನೋಡಿ, ಇದು ಪೂಜಾ ರೂಮ್. ಇದು ನನ್ನ ರೈಟ್ ಸೈಡಿಗೆ ಬಂದು ಇಲ್ಲಿ ವಾಯುಮೂಲೆಗೆ ಕಾಮನ್ ಟಾಯ್ಲೆಟ್ ಮಾಡಿದ್ದಾರೆ. ಒಂದು ದೊಡ್ಡದಾಗಿದೆ ನೋಡಿ, ತುಂಬ ವಿಶಾಲವಾಗಿದೆ, ದೊಡ್ಡದಾಗಿದೆ. ನೋಡಿದ್ರಲ್ಲ. ಮತ್ತು ಇಲ್ಲಿ ಒಂದು ರೂಮ್ ಬಂದಿದೆ, ಬೆಡ್ರೂಮು. ಇದಕ್ಕೆ ಅಟ್ಯಾಚ್ ಟಾಯ್ಲೆಟ್ ಇಲ್ಲ, ಇದು ರೂಮ್ ಅಷ್ಟೇ. ನೋಡಿ, ನೋಡಿದ್ರಲ್ಲ, ಸಿಂಗಲ್ ಬೆಡ್ರೂಮ್ ಹೌಸ್ ಗ್ರೌಂಡ್ ಫ್ಲೋರಲ್ಲಿ. ಇದು 800 ಸ್ಕ್ವೇರ್ ಫೀಟಲ್ಲಿ ಕಟ್ಟಿರುವಂಥ ಮನೆ. ಬನ್ನಿ ಹಾಗಾದರೆ ಇವಾಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಗ್ರೌಂಡ್ ಫ್ಲೋರ್ ನೋಡಿದ್ವಲ್ಲ, ಫಸ್ಟ್ ಫ್ಲೋರ್ಗೆ ಹೋಗೋಣ. ಅದಕ್ಕೂ ಮೊದಲು ಇಲ್ಲಿ ನೋಡಿ, ಇದು ಸಿಲಿಂಡರ್ ಇಡೋದಕ್ಕೆ ಇಲ್ಲಿ ಒಂದು ಆಪ್ಷನ್ ಮಾಡಿದ್ದಾರೆ. ಇಲ್ಲಿದೆ ನೋಡಿ ಸಿಲಿಂಡರ್ ಇಡೋದು. ಮತ್ತು ನಿಮಗೆ ಇದು ಸ್ಟೆಪ್ಸ್ ಕೂಡ ಅಷ್ಟೇ ಸ್ವಲ್ಪ ದೊಡ್ಡದಾಗೇ ಇದೆ. 2.5 ಅಡಿ ಮೇಲೆ ಇರ್ಬೋದು ಅನಿಸುತ್ತೆ. ಬನ್ನಿ ಇವಾಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ನೋಡಿ, ನೋಡ್ತಾ ಇದ್ದೀರಾ ಮನೆ. ಇದು ಫಸ್ಟ್ ಫ್ಲೋರಲ್ಲಿರುವಂಥ 800 ಸ್ಕ್ವೇರ್ ಫೀಟಲ್ಲಿ ಕಟ್ಟಿರುವಂಥ ಮನೆ ಇದು. ನೋಡಿ, ಪ್ಯಾಸೇಜ್ ಕೂಡ ಅಷ್ಟೇ ನಿಮಗೆ ತುಂಬ ದೊಡ್ಡದಾಗೇ ಇದೆ. 4 ರಿಂದ 5 ಅಡಿ ಇರ್ಬೋದು ಅನ್ಸುತ್ತೆ. ವಾಲ್ಗೆಲ್ಲ ನಿಮಗೆ ನೋಡಿ, ವಾಲ್ಗೆಲ್ಲ ನಿಮಗೆ ಗ್ರಾನೈಟ್ ಹಾಕಿದ್ದಾರೆ. ಇದು ಫಸ್ಟ್ ಫ್ಲೋರಲ್ಲಿ ಇರುವಂಥ ಮನೆಗೆ ಗ್ರಾನೈಟ್ ಹಾಕಿದ್ದಾರೆ. ನೋಡಿ, ಒಂದು ಒಳ್ಳೆ ಡೋರ್ ಕೂಡ ಹಾಕಿದ್ದಾರೆ, ಸಾಲಿಡ್. ಬನ್ನಿ ಇವಾಗ ಎಂಟ್ರಿ ಹಾಕೋಣ. ಇದು ಕೂಡ ನಾರ್ತ್ ಡೋರು. ಏನು ನೋಡ್ತಾ ಇದ್ದೀರಾ, ನಂದಿ ಬಾಗಿಲಿದು. ಈಸ್ಟ್ ಫೇಸು ನಂದಿ ಬಾಗಿಲು. ನೋಡಿ, ಹಾಲ್ ಕಾಣಿಸ್ತಾ ಇದೆ. ಹಾಲು ನಿಮಗೆ ಇದು ಲಿವಿಂಗ್ ಏರಿಯಾ. POP ವರ್ಕ್ ಎಲ್ಲ ಮಾಡಿದ್ದಾರೆ, ಫಾಲ್ ಸೀಲಿಂಗ್ ಎಲ್ಲ. ಆದರೆ ವಾರ್ಡ್ರೂಪ್ ಮಾಡಿಲ್ಲ. ನಿಮಗೆ ವುಡ್ ವರ್ಕ್ ಯಾವುದು ಮಾಡಿಲ್ಲ. ನೋಡಿ, ಲಿವಿಂಗ್ ಏರಿಯಾ ತುಂಬ ವಿಶಾಲವಾಗಿದೆ, ದೊಡ್ಡದಾಗಿದೆ ಒಟ್ಟಿನಲ್ಲಿ. ನನ್ನ ಲೆಫ್ಟ್ ಸೈಡ್ಗೆ ಬಂದು ನನಗಿದ್ದು ಇವಾಗ ಇದು ಬಂದು ಕಿಚನ್ ಬರುತ್ತೆ ಅಗ್ನಿಮೂಲೆಗೆ. ನೋಡಿ, ವಿಶಾಲವಾಗಿದೆ. ಕಿಚನ್ ಕೂಡ ದೊಡ್ಡದಾಗಿದೆ. ಮತ್ತು ಅದ್ರ ಪಕ್ಕದಲ್ಲಿ ನಿಮ್ಗೆ ಪೂಜಾ ರೂಮ್ ಇದೆ. ನೋಡಿ, ಅದ್ರ ಪಕ್ಕದಲ್ಲಿ ಇದು ಪೂಜಾ ರೂಮು. ಇದು ಬಂದು ದೇವಮೂಲೆಗೆ ಆದಂಗೆ ಒಂದು ರೂಮ್ ಮಾಡಿದ್ದಾರೆ. ಇದು ರೂಮು. ಇಲ್ಲಿ ನಿಮಗೆ ಡಬಲ್ ಕಟ್ ಕೂಡ ಹಾಕೋಬಹುದು. ನೋಡಿ, ಗಾಳಿ ಬೆಳಕೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಗಾಳಿ ಬೆಳಕು ಡಬಲ್ ಕಟ್ ಬೇಕಾದ್ರೂ ಹಾಕ್ಬೋದು ಆರಾಮಾಗಿ.
ವಿಶಾಲವಾಗಿದೆ. ಒಟ್ಟಿನಲ್ಲಿ 800 ಸ್ಕ್ವೇರ್ ಫೀಟ್ ಅಲ್ಲ, ಅದಕ್ಕೋಸ್ಕರ ಸ್ವಲ್ಪ ದೊಡ್ಡದಾಗಿದೆ. ನೋಡಿ ಕಾಣಿಸ್ತಾ ಇದೆಯಲ್ಲ, ದೊಡ್ಡದಾಗಿದೆ. ನೋಡಿ ಇದರ ಅಡ್ರೆಸ್ ಬಂದು ನಿಮಗೆ ಅಂದ್ರಳ್ಳಿ ದೊಡ್ಡಣ್ಣ ಲೇಔಟ್ ಹತ್ರ ಬರುತ್ತೆ. ಇದು ಅಂದ್ರಳ್ಳಿ ಮೇನ್ ರೋಡು, ದೊಡ್ಡಣ್ಣ ಲೇಔಟು. ಇದ್ರ ಖಾತಾ ಬಿ ಖಾತಾ ಬರುತ್ತೆ. ಇದರ ರೇಟ್ ಬಂದು ನಿಮಗೆ 75 ಲಕ್ಷ ಹೇಳ್ತಾರೆ, ನೆಗೋಷಿಯಬಲ್. 75 lakhs ನೆಗೋಷಿಯಬಲ್. ನೋಡಿ ಬಿ ಖಾತಾ ಬರುತ್ತೆ. ಓಕೆ ಫ್ರೆಂಡ್ಸ್, ಬನ್ನಿ ಇವಾಗ ಈ ರೂಮ್ ಇದು ಅಟ್ಯಾಚೆಡ್ ಟಾಯ್ಲೆಟ್ ಇದೆ ಈ ರೂಮ್ಗೆ. ನೋಡಿ ನೋಡ್ತಾ ಇದ್ದೀರಾ, ಅಟ್ಯಾಚೆಡ್ ಟಾಯ್ಲೆಟ್ ಬರುತ್ತೆ. ಕುಬೇರನ ಮೂಲೆಗೆ ಇರುವಂಥ ಒಂದು ರೂಮ್ ಇದು, ಅಟ್ಯಾಚೆಡ್ ಟಾಯ್ಲೆಟ್. ನೋಡಿ ಸಿಂಬಲ್ ಚಿಕ್ಕದಾಗಿ ಮಾಡಿದ್ದಾರೆ. ಅಟ್ಯಾಚ್ ಇದೆ ಟಾಯ್ಲೆಟು ರೂಮ್ಗೆ. ಬನ್ನಿ ಹಾಗಾದರೆ ಈಗ ಕಾಮನ್ ಟಾಯ್ಲೆಟು ಒಂದು ತೋರಿಸಿಲ್ಲ ನಿಮಗೆ, ತೋರಿಸ್ತೀನಿ. ನೋಡಿ ಇಲ್ಲಿ ಒಂದು ಕೈ ತೊಳೆಗೋಸ್ಕರ ವಾಶ್ ಬೇಸಿನ್ ಇಟ್ಟಿದ್ದಾರೆ. ಇದು ಕಾಮನ್ ಟಾಯ್ಲೆಟು, ಹಾಲ್ಗೆ ಅಟ್ಯಾಚ್ ಆಗಿರುವಂಥದ್ದು. ಹಾಲ್ ಕಡೆಗಿದೆ ಇದು. ನೋಡಲ್ಲ ಹೇಗೆ ಅನ್ನಿಸ್ತು ಅಂತ ನೋಡಿ. ಬನ್ನಿ ಹಾಗಾದ್ರೆ ಮೇಲ್ಗಡೆ ಟಾಪ್ಗೆ ಹೋಗೋಣ. ನೋಡಿ ಇದು ಟಾಪ್. ಇದು ಇಲ್ಲೇನು ರೂಮ್ಗೆ ಮೇನ್ ಇಲ್ಲ, ಪಿಲ್ಲರ್ ಕನ್ಸ್ಟ್ರಕ್ಷನ್. ನೋಡಿ ಕಾಣಿಸ್ತಾ ಇದೆ, ಪಿಲ್ಲರ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಮತ್ತೆ ನಿಮಗೆ ಬಟ್ಟೆ ಗಿಟ್ಟೆ ಒಗೆಯೋದಕ್ಕೆ ಆಪ್ಷನ್ ಇಲ್ಲಿದೆ, ಕಲ್ಲು ಹಾಕಿದ್ದಾರೆ. ಒಂದು ನಲ್ಲಿ ಕೂಡ ಇಟ್ಟಿದ್ದಾರೆ ಅಲ್ಲಿ. ನೋಡಿ ಒಂದು ಟ್ಯಾಂಕ್ ಇಟ್ಟಿದ್ದಾರೆ ಅಲ್ಲಿ. ನೋಡಿ ಇಲ್ಲಿ ಬೇಕಾದ್ರೆ ನೀವು ಇಲ್ಲೊಂದು ಇದು ಥರ ಮಾಡಿದ್ದಾರೆ ಟ್ಯಾಂಕ್ ಇಡೋದಕ್ಕೆ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.